ಅವರನ್ನ ರಾಜ್ಯದಿಂದ ಒದ್ದು ಓಡಿಸಬೇಕು. ಬಾಂಗ್ಲಾದೇಶದವರು ಭಾರತದಲ್ಲಿ ಇದ್ದಾರೆ, ಅವರು ಕೂಡ ಮಿನಿ ಪಾಕಿಸ್ತಾನದವರಂತೆ ಇದ್ದಾರೆ. ಇವರನ್ನೆಲ್ಲ ಬಲಿ ಹಾಕಬೇಕು ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಓಟ್ ಬಿಟ್ಟು ದೇಶವನ್ನ ನೋಡ್ಬೇಕು, ಇಲ್ಲದೆ ಹೋದ್ರೆ ರಾಜ್ಯದ ಜನರು ಪಾಠ ಕಲಿಸ್ತಾರೆ. ತಲೆ ಕೆಟ್ಟಿರೋದಕ್ಕೆ ಮೋದಿ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಮೋದಿ ಕೆಪಾಸಿಟಿ ಏನು, ಇವ್ರ ಕೆಪಾಸಿಟಿ ಏನು? ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಇದೀಗ ಆರ್ ಅಶೋಕ್ ರಿಯಾಕ್ಟ್ ಮಾಡಿರುವಂತದ್ದು. ಭದ್ರತಾ ವೈಫಲ್ಯವಾಗಿದೆ, ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ವೋಟ್ ಬ್ಯಾಂಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಜಕೀಯ ಮಾಡೋದನ್ನ ಬಿಟ್ಟು ದೇಶವನ್ನ ಮೊದಲು ನೋಡಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆರ್ ಅಶೋಕ್ ಅವರ ಜೊತೆ ನನ್ನ ಕಲೀಗ್ ದುರ್ಗೇಶ್ ಚಿಟ್ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ರು ಆರ್ ಅಶೋಕ್ ಅವರು ನೋಡ್ತಾ ಹೋಗೋಣ. ಕಾಶ್ಮೀರದಲ್ಲಿ ನಡೆದಂಥ ಉಗ್ರರ ದಾಳಿಯ ಬಳಿಕ ಇದೀಗ ಪಾಕಿಸ್ತಾನ ಪ್ರಜೆಗಳಿಗೆ ಇಲ್ಲಿಂದ ಒಂದು ಹೊರ ಹಾಕುವಂಥಕ್ಕೆ ಈಗಾಗಲೇ ಅಮಿತ್ ಶಾ ಅವರು ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಗಡುವು ಕೂಡ ನೀಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಕೊಳ್ತಾ ಇದೆ, ಅದರ ಜೊತೆಗೆ ಇನ್ನೂ ಕೂಡ ಯಾವುದೇ ಆದೇಶವನ್ನು ಕೂಡ ಸರ್ಕಾರ ಮಾಡಿಲ್ಲ ಸರ್. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಮಾತನಾಡುತ್ತೆ ನಮ್ಮ ಜೊತೆ ಅಶೋಕ್ ಸರ್ ಇದ್ದಾರೆ, ವಿಪಕ್ಷ ನಾಯಕರು. ಸರ್, ಇವತ್ತು ರಾಜ್ಯದಲ್ಲಿ ಇರುವಂಥ ಪಾಕಿಸ್ತಾನ ಪ್ರಜೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ಯಾವುದಕ್ಕೆ ಹಿಂದೇಟಾಗ್ತಿದ್ದಾರೆ, ಯಾಕೆ ನಿರ್ಲಕ್ಷ್ಯ ಆಗ್ತಿದೆ? ಇತ್ತ ಸಿದ್ದರಾಮಯ್ಯವರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ಯಾರೇ ಪಾಕಿಸ್ತಾನದವ್ರು ಇದ್ರೂ ಕೂಡ ಒದ್ದು ಹೊರಗಡೆ ಹಾಕಬೇಕು. ಅದ್ರ ಜೊತೆ ಬಾಂಗ್ಲಾದೇಶದವರು ಕೂಡ ಇದ್ದಾರೆ, ಅವರೂ ಕೂಡ ಮಿನಿ ಪಾಕಿಸ್ತಾನದವ್ರೆ. ಅವರೂ ಕೂಡ ಅವ್ರ ಮೆಂಟಾಲಿಟಿನೂ ಅದೇನೆ, ದೇಶದ್ರೋಹ ಮಾಡೋದು, ನಮ್ಮನ್ನು ಇಲ್ಲಿ ಬರೋದು, ನಮ್ಮನ್ನು ತಿಂದ್ಬಿಟ್ಟು ನಮಗೆ ಬೆಂಕಿ ಹಚ್ಚೋದು. ಇದೆಲ್ಲ ಮೊದಲಿಂದನೂ ಕೂಡ ಈ ಮುಸ್ಲಿಂ ಭಯೋತ್ಪಾದಕರು ಇದ್ದಾರಲ್ಲ, ಮುಸ್ಲಿಂ ಮೂಲಭಾತಿ, ಇವ್ರದ್ದೆಲ್ಲರದು ಸೇಮ್ ಇದೆ. ಅದಕ್ಕೆ ಇವ್ರನ್ನ ಬಲಿ ಹಾಕಬೇಕು. ರಾಜ್ಯ ಸರ್ಕಾರ ಓಟ್ಗೋಸ್ಕರ ಈ ಸಂದರ್ಭದಲ್ಲಿ ಯೋಚನೆ ಮಾಡಬಾರ್ದು. ಓಟ್ ಬಿಟ್ಬಿಟ್ಟು ದೇಶ ನೋಡಬೇಕು. ಅವರು ಕಾಂಗ್ರೆಸ್ ಅವರು ಬರೀ ಓಟ್ ನೋಡೋದಲ್ಲ, ದೇಶ ನೋಡಬೇಕು. ಈ ಸಂದರ್ಭದಲ್ಲಿ ಈ ಈ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡೋಕ್ಕೆ ಮುಂಚೆ ಅವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಆ ಭಾಷೆಯಲ್ಲಿ ಮಾತಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಸಿದ್ದರಾಮಯ್ಯನವರು ಈ ಟೋಪಿಗಳ ಬಗ್ಗೆ ಭಾಳ ಮಾತಾಡಿದ್ರೆ ಅದು ರಾಜ್ಯದ ಜನ ಇವ್ರಿಗೆ ಸರಿಯಾದಂಥ ಪಾಠವನ್ನು ಯಾವಾಗ ಕಲಿಸ್ಬೇಕೋ ಅಷ್ಟು ಕಲಿಸ್ತಾರೆ. ಈಗಾಗಲೇ ಕಲಿಸ್ತಾ ಇದ್ದಾರೆ, ಇನ್ನಷ್ಟು ಪಾಠವನ್ನು ಇವ್ರು ಕಲಿಸ್ತಾರೆ. ಸರ್, ಇಡೀ ದೇಶವೇ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಾಂತಿ ಬೇಕು, ಯುದ್ಧ ಬೇಡ ಅನ್ನುವಂಥ ಮಾತನ್ನು ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡಿ, ಇಸ್ರೇಲಲ್ಲಿ ಆದಂಥ ಘಟನೆ ಅಲ್ಲೂ ಇದೆ, ಸೇಮ್ ಥರನೇ ಅಲ್ಲೂ ಮಾಡಿದ್ದು. ಅವ್ರು ಸಣ್ಣ ದೇಶ, ಒಂದು 50 ಲಕ್ಷ 1 ಕೋಟಿ ಜನ ಇರೋರು. ಅವರೇ ಪ್ರತೀಕಾರ ತೀರಿಸ್ಕೊಂಡ್ರು. ನಾವು 120 ಕೋಟಿ ಜನ ಇರೋರು, ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಇಂಥ ಸಿದ್ದರಾಮಯ್ಯನವರು ಇರೋವರೆಗೂ ನಾವು ಹಂಗೇ ಇರಬೇಕು. ನಮಗೆ ಶಕ್ತಿ ಇಲ್ಲ ಅಂತೇಳಿ ಇಸ್ರೇಲ್ನ ನೋಡಿ ಕಲಿಬೇಕು. ಅವರ ಧೈರ್ಯ ಸ್ಥೈರ್ಯ ಎಲ್ಲ. ಇದು ನಮ್ಮ ಶಿವಾಜಿ ಹುಟ್ಟಿದ ನಾಡು, ಕೆಂಪೇಗೌಡ ಹುಟ್ಟಿದ ನಾಡು, ವಿಜಯನಗರ ಸಾಮ್ರಾಜ್ಯರು ಹುಟ್ಟಿದ ನಾಡು. ಎಂಥ ವೀರ ಪುರುಷರು. ಇಲ್ಲಿ ನಾವು ಇವನ್ನ ಹೈದರಾಲಿನ ಇಂಥವ್ರನ್ನೆಲ್ಲ ನಾವು ಮಾಡಲ್ಲಾಗಿ ಇಟ್ಕೊಂಡ್ರೆ ಇದೇ ಗತಿನೇ ನಮಗೂ ಬರೋದು. ಸರ್, ಇವತ್ತು AICC ನಾಯಕರು ಕೇಂದ್ರಕ್ಕೆ ಸಹಕಾರ ಕೊಡ್ತಿದ್ದಾರೆ. ಸಂತೋಷ್ ಲಾಡ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಅವಾಗೆಲ್ಲ ತಲೆ ಕೆಟ್ಟಿರಬೇಕು, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಮಾತಾಡಬಾರ್ದು. ಇವ್ರ ಕೆಪಾಸಿಟಿ ಏನು, ಮೋದಿ ಕೆಪಾಸಿಟಿ ಏನು? ಮಾತಾಡಬೇಕಾದ್ರೆ ಒಂದು ಲೆವೆಲ್ ಆದರೂ ಬೇಕಲ್ಲ ಇವ್ರಿಗೆ. ಮಾತಾಡೋದಂಗಲ್ಲ. ಇವನ್ ಹಿಂಗೆ ಪರ್ಮನೆಂಟಾಗಿ ಏನು ಇರಲ್ಲ ಇವ್ರು ಯಾರೂ. ಅಧಿಕಾರ ಹೋದಾಗ ಎಲ್ಲಿರ್ತೀರ ನೀವು? ಯೋಚನೆ ಮಾಡಬೇಕು. ಸರ್, ಇವತ್ತು ಭಟ್ಕಳದಲ್ಲಿರುವಂಥ ಸಮಸ್ಯೆ ಅಂದರೆ ಲಾಂಗ್ ಟೈಮ್ ವೀಸಾ ಇರುವಂಥ ಸಮಸ್ಯೆ. ನಾವು ಇಲ್ಲೇ ಮದುವೆಯಾಗಿದ್ದೀವಿ, ನಮ್ಮ ಮೊಮ್ಮಕ್ಕಳ ಜೊತೆ ನಮಗೆ ಇರೋಕ್ಕೆ ಬಿಡಿ ಅನ್ನುವಂಥ ಒತ್ತಾಯಗಳನ್ನ ಒಂದಿಷ್ಟು ಮಾಡ್ತಿದ್ದಾರೆ. ಇದಕ್ಕೆ ಯಾವ ರೀತಿ ನಿಮ್ಮ ನಿಲುವು ಇರುತ್ತೆ ಸರ್? ಪಾಕಿಸ್ತಾನದವರು ಪಾಕಿಸ್ತಾನಿಗಳೇ ಹಂಗಂದ್ಬಿಟ್ಟು ಅವರು ಬ್ಲಡ್ ಏನಾನ ಚೇಂಜ್ ಆಗ್ತೈತಾ? ಇಲ್ಲಿ ಗುಲ್ಬರ್ಗಾದಲ್ಲಿ ನೋಡಿದ್ರಲ್ಲ, ಪಾಕಿಸ್ತಾನದ ಹೆಂಗೆ ಪಾಕಿಸ್ತಾನ ಬಾವುಟನ ಎತ್ಕೊಂಡು ಮನೆಗೆ ಎತ್ಕೊಂಡು ಹೋದ್ರು. ಅರ್ಥ ಮಾಡ್ಕೋಬೇಕು. ಅದರಿಂದ ಪಾಕಿಸ್ತಾನದವರೇ, ದುರುಳ್ರೆ, ಕಳ್ಳರೆ ಅಂಥವ್ರನ್ನ ಒದ್ದು ಆಚೆ ಹಾಕಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.